ಇಲ್ಲಿ ಮೊಣಕಾಲು ರೀ, ಎರಡು ಕಾಲು ಕೂಡಿಸಿ ನಿಲ್ತಮ್ಮ. ಎರಡು ಕಾಲು ಸ್ವಲ್ಪ ವಿ ಆಕಾರ 60 ಡಿಗ್ರಿ ಇರಬೇಕು. ನಿಮ್ಮ ತಲೆಯಾಗಿಟ್ಟುವರಿ 60 ಡಿಗ್ರಿ ಮಾತ್ರ ಇರಬೇಕು. 60 ನೀವು ಮತ್ತು ಪೂರ್ಣ ಎರಡು ಕಾಲಿಂಗೆ ಕೂಡಿಸಿ ನಿಂತಾರೆ ನಾನು ಕೂಡ್ತಾವ್ರಿ ಇಲ್ಲಿ ಕಾಲು. ಎರಡು ಕಾಲು ಕೂಡಿಸಿ ನಿಂತಾರೆ ನಾನು ಕೂಡ್ತಾವ್ರಿ, ಹಿಂಗೆ ಜಗ್ಗಿ ಅದು ಹಿಡಿದು ನಿಲ್ಸ್ರೆ ಗೊತ್ತಾಗದ್ರಿ. ನಿಲ್ಲುವಲ್ಲಿ ಭಾಳ ಇಂಪಾರ್ಟೆಂಟ್ ರೀ. ಆರಾಮ್ ಫ್ರೀಯಾಗಿ ನಿಲ್ಲಬೇಕು, 60 ಡಿಗ್ರಿ ಒಳಗೆ ಕರೆಕ್ಟಾಗಿ ನಿಲ್ಲಬೇಕು. ಇಲ್ಲಿ ಬರೀ ಒಂದು ಸ್ಕೇಲ್ ಪಾಸ್ ಆದ್ರೆ ಸಾಕು ರೀ. ಸ್ಕೇಲ್ ಅಂದ್ರೆ ಹಿಂಗೆ ಅಡ್ಡ ಅಲ್ರಿ, ಹಿಂಗೆ ರೀ. ಗೊತ್ತಾಗದ್ನ ಹೇಳ್ದೆ ಎಲ್ಲರಿಗೂ. ಸ್ಕೇಲ್ ಈ ರೀತಿ ಪಾಸ್ ಆದ್ರೆ ಸಾಕು, ಸ್ಕೇಲ್ ಮಾತ್ರ ರೀ. ಇಲ್ಲಿ ಅಷ್ಟು ಪಾಸ್ ಆದ್ರೆ ಸಾಕು ರೀ. ಒಬ್ಬೊಬ್ರು ಏನಿರ್ತಾವಂದ್ರೆ ಮತ್ತೆ ಅತಿ ಇರ್ತಾವ್ರಿ, ಹಿಂಗೆ ಪೂರ ಹಿಂಗಿರ್ತಾರೆ, ಹಿಂಗಿದ್ದವರು ಇರ್ತಾರೆ. ಆ ರೀತಿ ಅತಿ ಇದ್ದರೂ ನಡೆಯಂಗಿಲ್ಲ, ಆ ರೀತಿ ಇದ್ದರೂ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಗೊತ್ತಿರಲಿ ನಿಮ್ಗೆ. ನೀವು ನಿಲ್ಲುವಲ್ಲಿ ಕರೆಕ್ಟಾಗಿ ನಿಂತ್ರಿಪ್ಪ ಅಂದ್ರೆ ಏನೂ ತೊಂದರೆ ಇಲ್ಲ. ನಿಲ್ಲುವಲ್ಲಿ ಕರೆಕ್ಟಾಗಿ ನಿಲ್ಬೇಕು. ಕೆಲವು ಮಂದಿ ಏನು ಮಾಡ್ತಾವೆ, ಕಾಲು ಕೂಡ್ತಿರ್ತಾವೆ ಅನ್ನೋದು ಗೊತ್ತಿರೋದು ನಿಮ್ಗೆ. ನೀವು ಒಳ್ಳೆ ಹಿಂಗೆ ಮಾಡ್ತಿರ್ತೀರಿ, ಅಲ್ಲಿ ಹಿಂಗೆ ಮಾಡ್ತಿರ್ತೀರಿ. ಅಲ್ಲಿ ಹಂಗೆ ಮಾಡಿರಿ ನೀವೇ ಸಿಕ್ಕಾಕೊಂಡಂಗೆ. ಅಲ್ಲಿ ನಿಮ್ಮ ಮನುಷ್ಯನಾಗ ಬ್ಯಾಲೆನ್ಸ್ ಇರ್ಬೇಕು. ಕಾಲು ಕೂಡ್ತಾವಂದ್ರು ಕುಡಲ್ದಂಗೆ ನಿಲ್ಬೇಕು, ಕಾಲು ಕೂಡ್ತಾವಂದ್ರು ಕುಡಲ್ದಂಗೆ ನಿಲ್ಬೇಕು. ನಿಮ್ಮ ಮನುಷ್ಯನಾಗ ಬ್ಯಾಲೆನ್ಸ್ ಇರಬೇಕು, ಸುಮ್ಮನೆ ನಿಲ್ಬೇಕು. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಈಗ ನಾವು ನಿಂತಿಲ್ಲ ಇದೇ ರೀತಿ ಹಿಂಗೆ ಲೈನ್ದಾಗ ನಿಲ್ಸಿರ್ತಾರೆ ರೀ. ಇದೇ ರೀತಿ ಲೈನ್ದಾಗ ನಿಲ್ಸಿರ್ತಾರೆ. ಮುಂದೊಮ್ಮೆ ಹಾದೋಕ್ಕಾರ, ಹಿಂಗೆ ಹಿಂದೊಮ್ಮೆ ಹಾದೋಕ್ಕಾರ ರೀ. ಮೊಣಕಾಲು ಕುಡಿಯೋಲ್ಲ ಚೆಕ್ ಮಾಡ್ಬೇಕಾರೆ ಮುಂದೊಮ್ಮೆ ಹಾದೋಕ್ಕಾರ, ಹಿಂದೊಮ್ಮೆ ಹಾದೋಕ್ಕಾರ. ಗೊತ್ತಾಕದ್ರಿ. ಆಮೇಲೆ ಮೊಣಕಾಲು ನಿಮಗೆ ಕೂಡ್ತಿದ್ವು ಅಂದ್ರೆ ಅವ್ರು ನೋಡ್ತಾರಲ್ಲಿ, ಸ್ವಲ್ಪ ಸರಿಯಾಗಿ ನಿಲ್ಲ ಅಂತ ಹೇಳ್ತಾರೆ. ನೀವು ಸರಿಯಾಗಿ ನಿಲ್ಲಿಲ್ಪ ಅಂದ್ರೆ ಮಲಗಿಸ್ತಾರೆ ರೀ, ಡಬ್ ಮಲಗಿಸ್ತಾರೆ. ಮೊಣಕಾಲು ಚೆಕ್ ಮಾಡ್ಬೇಕಾರೆ ಡಬ್ ಮಲಗಿಸ್ತಾರೆ ರೀ. ಡಬ್ ಮಲಗಿಸಿ ಎರಡು ಕಾಲುಗಳನ್ನ ಅವ್ರ ಕೈಯಲ್ಲಿ ಹಿಡಿದು, ಎರಡು ಕಾಲುಗಳನ್ನ ಅವ್ರ ಕೈಯಲ್ಲಿ ಹಿಡಿದು ಅಲ್ಲಿ ಮೊಣಕಾಲು ಕೂಡ್ತಾವಲ್ಲೋ ಚೆಕ್ ಮಾಡ್ತಾರೆ. ಒಂದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಇಲ್ಲಿ ಹಿಂದೆ ನರ ಇರ್ತಾವೆ ರೀ. ಈ ಕಡೆ ತಿರುಗು, ಇಲ್ಲಿ ನೋಡಿರಿ, ಇಲ್ಲಿ ಗಂಟು ನರ ಇರ್ತಾವೆ ರೀ. ಇವು ಯಾವುದೇ ರೀತಿ ನರ ಇಲ್ಲ, ಈ ಹುಡುಗಿಲ್ಲ, ಏನು ತೊಂದರೆ ಇಲ್ಲ ಈ ಹುಡುಗಂದು. ಇಲ್ಲಿ ನರ ಸ್ವಲ್ಪ ಕಾಣಲಿ ನಡೀತೈತೆ ರೀ. ಆದ್ರೆ ಒಬ್ಬೊಬ್ರು ಹೆಂಗೆ ಇರ್ತಾವೆ ಅಂದ್ರೆ ಗಂಟು ಹಿಂಗೆ ತಿರುವು ಬಿದ್ದಿರ್ತಾವೆ ರೀ. ಹಿಂಗೆ ನರಗಳು ತಿರುವು ಬಿದ್ದಿರ್ತಾವೆ. ಆಮೇಲೆ ಹಸಿರು ನರ ಅಂತ ಬರ್ತಾವೆ ರೀ, ಹಸಿರು ಇರ್ತಾವೆ ನೋಡ್ರಿ ನರಗಳು. ಅದು ಆಮೇಲೆ ಅವು ತಿರುವು ಬಿದ್ದಿದ್ದು ಅಂದ್ರೆ ಆ ರೀತಿ ಇತ್ತಂದ್ರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಗೊತ್ತಾಕದ್ರಿ. ಆ ರೀತಿ ಇತ್ತಂದ್ರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಅಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ರಿಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಎಲುಬು ಕೀಲು ತಜ್ಞಿರ್ತಾರಲ್ಲ ಡಾಕ್ಟ್ರ್, ಅವ್ರು ನೀವು ಭೇಟಿ ಆದ್ರಿಪ್ಪ ಅಂದ್ರೆ ಅದಕ್ಕೆ ಸಲಹೆಯನ್ನು ಕೊಡ್ತಾರೆ. ಗೊತ್ತಾಕದ್ರಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕೆಳಗಿಂದು ಪಾದ ರೀ. ಪಾದ, ಕೆಳಗಿನ ಪಾದ ರೀ. ಪಾದ ಹೆಂಗಿರ್ತೈತಿ ಅಂದ್ರೆ ಅಲ್ಲಿ ಕುದುರೆ ಕಾಲು ಅಂತೀವಿ ನಾವು, ಅದು ಹಿಂಗಿರ್ಬೇಕು ಕಾಲು. ಪಾದ ಚೆಕ್ ಮಾಡೋದು, ಈ ಕಡೆ ಮುಖ ಮಾಡ್ತಮ್ಮ ನೀನು. ಕಾಲನ್ನು ಈ ರೀತಿ ಹಿಡ್ಕೊ, ಹಿಂಗೆ ಅಲ್ಲಿ ಹಿಡಿಬಾರ್ದು, ಇಲ್ಲಿ ಹಿಡಿಬೇಕು, ಇಲ್ಲಿ ಹಿಡಿ. ಹಾಂ, ಇಲ್ಲಿ ನೋಡಿರಿ, ಇಲ್ಲಿ ತೆಗ್ ಕಾಣಿಸಾಯ್ತ್ರಿ. ಇಲ್ಲಿ ಕಡಿಮೆದ ಕಾಣಿಸಾಯ್ತಿಲ್ಲ ರೀ ಎಲ್ಲರಿಗೂ. ಒಬ್ಬೊಬ್ರು ಏನಿರ್ತಾವೆ ಅಂದ್ರೆ ಚಪ್ಪಟಿ ಪಾದ, ಪೂರ್ತಿ ಪಾದ ಹಿಂಗಿರ್ತಾವೆ ರೀ, ಪೂರ್ತಿ ಸಮಾನ ಇರ್ತಾವೆ ರೀ. ಚಪ್ಪಟಿ ಪಾದ ಅಂತೀವಿ ನಾವು. ಪೂರ್ತಿ ಅದು ಸಮ ಇತ್ತಂದ್ರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ ರೀ. ಪೂರ್ತಿ ಸಮ ಇತ್ತಂದ್ರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಅದೇ ಇಲ್ಲಿ ತೆಗ್ಗಿತ್ತಪ್ಪ ಅಂದ್ರೆ ಅದು ಸರಿ ಆಗ್ತದೆ. ಗೊತ್ತಾಗತ್ತೆ ಎಲ್ಲರಿಗೂ. ಹಾಂ, ಬಿಡ್ತಮ್ಮ ಕಾಲು. ಇಲ್ಲಿ ನೋಡಿರಿ, ಅದನ್ನು ಚೆಕ್ ಮಾಡೋದು ನೀವು ಇನ್ನೊಂದು ಅಗದಿ ಸಿಂಪಲ್ ಈಸಿ ಮೆಥಡ. ನಿಮಗೆ ಪಾದ ಸರಿ ಇದಾವಲ್ಲೋ ನೀವೇ ಚೆಕ್ ಮಾಡ್ಬೋದು. ಹೆಂಗೆ ಚೆಕ್ ಮಾಡೋದಪ್ಪ ಅಂದ್ರೆ ಕಾಲ ಮೇಲೆ ನೀರು ಹಾಕೋದು ರೀ. ಕಾಲ ಮೇಲೆ ನೀರು ಹಾಕೋದು. ನೀವು ಪರಿಸಿರ್ತಲ್ಲ ಹೆಜ್ಜೆ ಇಟ್ಕೋತ ಆದರೆ ಕ್ಲಿಯರಾಗಿ ನಿಮ್ಮ ಪಾದ ನಿಮ್ಗೆ ಗೊತ್ತಾಕ್ರಿ. ಅಲ್ಲಿ ಏನು ಆಗ್ಬೇಕಂದ್ರೆ ಪಾದ ಕಾಲ ಮೇಲೆ ನೀರು ಹಾಕ್ಕೊಂಡು ನೀವು ಹೆಜ್ಜೆ ಹಿಂಗೆ ನೀರು ಹಾಕೋತೀರಿ. ನೀರು ಹಾಕೊಂಡು ಆರಾಮ್ಸರಿ ಹಿಂಗೆ ಹೋಗ್ಬೇಕು, ಫ್ರೀಯಾಗಿ ನ್ಯಾಚುರಲಾಗಿ ಹೋಗ್ಬೇಕು. ಕಾಲ ಮೇಲೆ ನೀರು ಹಾಕೊಂಡು ಫ್ರೀಯಾಗಿ ಹೋಗ್ಬೇಕು. ಆ ರೀತಿ ಹೋದಾಗ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಹೆಜ್ಜೆಗಳು ಅಲ್ಲಿ ಮೂಡ್ತಾವೆ. ಅದ್ರ ಮೇಲೆ ನಿಮ್ಗೆ ಅಲ್ಲಿ ಗ್ಯಾಪ್ ಐತೆ ಇಲ್ಲೋ, ಪೂರ್ತಿ ಕುಂಡ್ರಾಕೈತಂದ್ರೆ ಅಲ್ಲಿ ನನ್ನ ಚಪ್ಪಟಿ ಪಾದ ಐತಿ ಅಂತ ತಿಳ್ಕೊಬೇಕಾಗ್ತದೆ. ಪೂರ್ತಿ ಕುಂಡ್ರಾಕೈತಂದ್ರೆ ಚಪ್ಪಟಿ ಪಾದ ಆಯ್ತು ತಿಳ್ಕೊಬೇಕಾಗ್ತದೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ
ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.